ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜಾಗೃತಿಗೆ ಕನ್ನಡ ಪತ್ರಿಕೋದ್ಯಮದ ಮೂಲಕ ಯಾವ ದೃಷ್ಟಿಕೋನ? ಇದು ನಾನು ವಹಿಸಿದ ಅನೇಕ ಜವಾಬ್ದಾರಿಗಳಲ್ಲಿ ಕನ್ನಡ ಜಾಗೃತಿ ಕೂಡ. TS ನಾಗಾಭರಣ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ನಾನು ಕನ್ನಡ ಜಾಗೃತಿ ಪತ್ರಿಕೆ ಸಂಪಾದಕರಾಗಿ ಏಕನಿಮಿಷ ಪತ್ರಿಕೋದ್ಯಮದಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಕೇಳಿದ್ರು. ನನಗೆ ಒಂದು ಹೆಮ್ಮೆಯಿಂದ ನಾನು ಹೇಳ್ಕೋಬಹುದು ಅಂದ್ರೆ, ಈ ಸರ್ಕಾರಿ ಪತ್ರಿಕೆಗಳ ಉದ್ದೇಶ ಏನು ಅಂತಂದ್ರೆ, ಅದು ಸರ್ಕಾರದ ಒಂದು ಧನ ಇರುತ್ತೆ, ಅದರಿಂದ ನಾವು ಅಭಿವೃದ್ಧಿ ಪ್ರಾಧಿಕಾರದವರು ಅಲ್ಲಿ ಏನೋ ಕಾರ್ಯಕ್ರಮ ಮಾಡೋದು, ಇಲ್ಲಿ ಏನೋ ಕಾರ್ಯಕ್ರಮ ಮಾಡೋದು, ಈ ಸುದ್ದಿ ಹಾಕೋದಕ್ಕೆ ಆ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು. ಬಟ್ ನಾನು ಅದರಲ್ಲಿ ಒಂದೊಂದು ವಿಷಯವನ್ನ ಇಟ್ಕೊಂಡು ಕನ್ನಡದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅದೊಂದು ಮಾಹಿತಿ, ಒಂದು ಸಂಚಿಕೆ ನನ್ನ ಸಂಪೂರ್ಣ ಮಾಹಿತಿ ತಂತ್ರಜ್ಞಾನದ ಬಗ್ಗೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೇಗೆ ಡೆವಲಪ್ ಆಗಿದೆ, ಕನ್ನಡ ಫಾಂಟ್ಗಳು ಹೆಂಗ್ ಡೆವಲಪ್ ಆಗಿದೆ, ಯೂಟ್ಯೂಬ್ ನಲ್ಲಿ ಕನ್ನಡ ಹೆಂಗ್ ಬಳಕೆ ಆಗ್ತಿದೆ, ಈ ತರದ್ದು ಒಂದು ಸಂಚಿಕೆ ಮಾಡಿದೆ. ಸೊ ನಮ್ಗೆ ಸಿಕ್ಕ ಅವಕಾಶನ ಆ ತರದಲ್ಲಿ ಬಳಸ್ಕೊಳ್ಳೋದಕ್ಕೆ ಕನ್ನಡ ಜಾಗೃತಿ ನಂಗೆ ನೆರವಾಯಿತು.